ಸ್ವಾಮಿ ಸಜ್ಜನ ಪ್ರೇಮಿ ಎಲ್ಲ ಮಾನವ ದೇವಾ ದಿಕ್ಪಾಯದವರು ಮುನ್ನುಗ್ಗಿ ಬರುವ ಅರಿಷಟ್ ವರ್ಗ ಗುಣಗಳಿಗೆ ಬಲಿಯಾಗಿ ಧರ್ಮ ಅಧರ್ಮ ವಿಚಾರವಿಲ್ಲದೆ ಹಿಂಸೆ ಅಹಿಂಸೆಯ ಭೇದ ಭಾವವನ್ನರಿಯದ ಮದ ಮೂರ್ಖರ ಸರ್ವ ಅರಣವಮ್ಮಾನೇ ದ್ರೋಹತ್ಯಂ ಧರಿಸಿ ಪ್ರಬಲ ಪ್ರಖ್ಯಾತನೆಂದರಿಸಿ ಅಷ್ಟ ಮದಾಂಗಗಳ ಮೆಟ್ಟಿ ದುಷ್ಟ ಗುಣಾಂಗಗಳ ಬುದ್ಧಿ ಶಿವ ಪಂಚಾಕ್ಷರಿ ಎಂಬ ತಾರಕ ನಾಮವಂ ಸ್ಫಟಿಸುತ್ತ ಯಾವತ್ ಮುನಿರುಂಡಗಳು ಶ್ರೇಷ್ಠ ಕರೆದಿರಗಳು ಧಾರಂದು ಕೇಳುವ ನೀನುದಾರು ಸೂದ ಮೊದಲು ಬೇಡದಿಂದ ನಾಮಾಂಕಿತ ಸಾರಥಿ ಸಾರಥಿ ಎನ್ನುತ್ತಾರೆ ದೇವ ಹೇಳಿಕೊಂಡು ಬರಬೇಕು ತಮ್ಮ ನಾಮಾಂಕಿತವ ಎಲ್ಲ ಸಾರಥಿ ನಮ್ಮ ನಾಮಾಂಕಿತವೇನೆಂದು ಕೇಳಿದೆಯಾ ಹೌದು ದೇವ ಸಿಟ್ಟಿನ ಉತ್ಕೃಷ್ಟತರವಾದ ಭೃಗುಮುನಿಯ ವಂಶೋದ್ಭವ ಈ ಸೃಷ್ಟಿಯ ನಾವೇ ಬಲಿಷ್ಠರೆಂದು ಹೆಚ್ಚಂಬಿಸಿ ಬರುವ ಮೂರ್ಖರನ್ನೆಲ್ಲ ಮಂತ್ರಾಲಯದಿಂದ ಧ್ವಂಸಗೊಳಿಸಿ ಶ್ರೇಷ್ಠ ಬ್ರಹ್ಮಣ ಪುರೋತ್ಪನ್ನವಾಗಿ ಮುನಿಗಳ ತಪಸ್ಸಿಗೆ ಬರುವ ವಿಘ್ನಗಳನ್ನು ಪೂರೈಸುವ ರುಚಿಕ ಮುನಿಯ ಪುತ್ರ ಸದಮಲಗತ್ತ ಹಕ್ಕಿಯಿಂದ ಪ್ರಜ್ವಲಿಸುವ ಹಕ್ಕಿಯನ್ನ ಮುಖಮಂಡಲದಲ್ಲಿ ಧರಿಸಿ ಸೃಷ್ಟ ಗುಣದವರ ಗರ್ವಗಳನ್ನು ಅರಳ ಮಾಡುವ ಅಗ್ನಿ ಮಹಾಮುನಿವರನೆಂದು ತಿಳಿ ಸಾರದೆ ತಿಳಿಯಿದೆ ಈ ಕ್ಷೀರಮುನಿವರ ರಾಮಾಂಚ ವಂದನೆಯ ಮಾಡಿ ತಮವನ್ನಾಚರಿಸುವ ಬಲ ಪ್ರಧಾನಿಗೆ ಹೊರಡುವ ಸಾರಥಿ ಅತಿ ಜಾಗ್ರತೆ ನಿಮ್ಮಿಷ್ಟದಂತಾಗಿ ಹೋಗತಿ ತೀರಿಸಿಕೊಂಡು ಹೋಗುವುದು ನಾನು ನದಿಯಲ್ಲಿ ಯಾರೋ ಅಘೋರ ಧ್ವನಿಗೈಯುತ್ತಿರುವರು ಸ್ನಾನ ಮಾಡುವ ಸಮಯಕ್ಕೆ ಮೊಸಳೆಯ ಬಾಯಿಗೆ ಸಿಲುಕಿ ಆಪತ್ತಿನಲ್ಲಿರುವಂತೆ ತೋರುತ್ತದೆ ಬೇಗನೆ ಹೋಗಿ ನಾನು ಅಭಿಮಂತ್ರಿಸಿದ ಜಲದಿಂದ ಮೊಸಳೆಯ ಬಂಧನವನ್ನು ಬಿಡಿಸಿ ಹತ್ತನಾದ ಕೈಯವರ ರಕ್ಷಣೆ ಮಾಡುವೆ ಭಯವೇ ಧರ್ಮದ ಮೂಲವನ್ನು ತೋರುವೆ ಸಾರಥಿ ನಾ ಹೋಗುವೆನು ಜಾಗೃತಿ ರಾಜಕುಮಾರಿ ಇದೇನು ಆಪತ್ತಿನಲ್ಲಿ ಸಿಲುಕಿದ ಮೊಸಳೆಯ ಬಂಧನವನ್ನು ಬಿಡಿಸಿದ ಮಹಾತ್ಮರು ನೀವು ಯಾರು ನಿಮ್ಮ ಹೆಸರೇನು ಇಲ್ಲಿಗೆ ಬಂದಿರುವ ಕಾರಣವೇನು ರಾಜಕುಮಾರಿ ಚೆನ್ನಾಗಿ ಕೇಳು. ಭಾವರಾಜನ ಸುತನೇನೋ ನಿನ್ನಯ ಹೆಸರನು ನೀ ಹೇಳು. ರಾಜಕುಮಾರಿ ಹೆಸರೇನು ನಿನ್ನ ಹೆಸರೇನು ಹೇಳಿಲ್ಲ ದಾವರಾಜನ ಸುತನೇನೋ ನಿನ್ನಯ ಹೆಸರನು ನೀ ಹೇಳು. ಹೆಸರೇನು ನಿನ್ನ ಹೆಸರೇನು ಹೆಸರೇನು ನಿನ್ನ ಹೆಸರೇನು
ಅಹೇ ರಾಜಕುಮಾರಿ ನಾಟ್ಯ ಮಯೂರಿ, ನಾನು ಕಾರೆಂದರೆ ಬ್ರಹ್ಮಧಾಮಾರಿಯ ರಿಪುಗಳಪ್ಪ ಪುಂಡರಂ ಶಿಕ್ಷಿಸುವ ಜಮದಗ್ನಿ ಎಂಬ ಮುನಿವರ ಕೊಡುಗರಿವೀರ. ನಾನಾ ಸಂಧ್ಯಾ ವಂದನೆಯ ಮಾಡುವ ಕಾರಣ ಈ ಮಲಪ್ರಭಾ ನದಿಗೆ ಬಂದಿರುವೆ. ಹೌದೇನು? ನೀನು ತಾರು, ನಿನಗೆ ಗೊತ್ತಿಲ್ಲ. ನಿನ್ನ ಹೆಸರೇನು? ಚಂದನಿಂದ ಬೇರೆ ಝಳವಳಂತೆ ನೀನು ಓರ್ವಳೆ ಈ ನದಿಗೆ ಯಾತಕ್ಕೆ ಬಂದೆ? ದೇವ, ರಾಜಕುಮಾರಿ, ನಾನು ಯಾರೆಂದು ಕೇಳಿಯ? ಹೌದು ರಾಜಕುಮಾರಿ. ನನ್ನ ಹೆಸರೇನೆಂದು ಕೇಳಿಯ? ಹೌದು ರಾಜಕುಮಾರಿ. ನಿನಗೆ ಗೊತ್ತಿಲ್ಲ? ಗೊತ್ತಿಲ್ಲವೇ ರಾಜಕುಮಾರಿ? ಜಗತ್ತಿಗೆ ಗೊತ್ತಿರುವುದು ನಿನಗೆ ಗೊತ್ತಿಲ್ಲ. ನಾನು ಗೊತ್ತಿಲ್ಲ. ಗೊತ್ತಿಲ್ಲ ರಾಜಕುಮಾರಿ. ಎಣ್ಣೆಯ ವಿಷಯ ಮನೆಯ ಮಮ್ಮ ಜಮದಗ್ನಿ, ಓ ಜಮದಗ್ನಿ. ರಾಜಕುಮಾರಿ, ಚೆನ್ನಾಗಿ ಹೇಳು ರಾಜಕುಮಾರಿ. ಎಣ್ಣೆಯ ವಿಷಯ ಕಾಶ್ಮೀರದ ಅರಸ ರೇಣುಕಾ ರಾಜನ ಕೋರಿ ನನ್ನ ಹೆಸರು ರೇಣುಕಾದೇವಿ ಎಂದು ಕರೆಯುವರು. ತಂದೆ ಅಪ್ಪಣೆಯನ್ನು ಪಡೆದುಕೊಂಡೇನೋ ಮಲಪ್ರಭಾ ನದಿಗೆ ಸ್ನಾನ ಸಂಧಾನಕ್ಕೆಂದು ಬಂದೆನು. ಆದರೆ ಎಂದಿಲ್ಲದ ಮೊಸಳೆಯು ಇಂದು ನನ್ನನ್ನು ನುಂಗಲು ಬಂದಿತು. ಅದೇ ಸಮಯಕ್ಕೆ ನೀವು ಬಂದು ನನ್ನನ್ನು ಕಾಪಾಡಿದಿರಿ. ನಿಮ್ಮನ್ನು ನನ್ನ ತಂದೆ ಬಳಿಗೆ ಕರೆದುಕೊಂಡು ಹೋಗಿ ಆಕರ್ಷಿ ಸತ್ಕರಿಸಬೇಕೆಂದು ನನ್ನ ಆಸೆಯಾಗಿರುವುದು ದೇವ. ನೀವೇ ಮಹಾನ್ ಭಾವ. ಮತ್ತು ಹೇಳುವಂತೆ ಕೇಳು. ಅಹೇ ರೇಣುಕಾ, ನಿನ್ನ ಅಪೇಕ್ಷೆಯಂತೆ ನಿಮ್ಮ ಅರಮಂದಿರಕ್ಕೆ ಹೋಗೋಣ ನಡಿ ರೇಣುಕಾ. ನಿನ್ನ ಮನವಿಯನ್ನು ಮನ್ನಿಸುವುದೇ ಎನ್ನ ಕಾಯಕ. ನಿನ್ನ ಇಷ್ಟವಂತಾಗಲಿ ದೇವ, ನೀನೇ ಮಹಾನುಭಾವ.